ವಿಸ್ಮಿತಾ ವರ್ಲ್ಡ್ಗೆ ಸ್ವಾಗತ. ಸಬ್ಬಕ್ಕಿ ಬರ್ಫಿ ಮಾಡೋಣ. ಯಾರಾದರೂ ಗೆಸ್ಟ್ ಬಂದಾಗ ಬೇಗ ಆಗೋ ರೆಸಿಪಿ. ನಾನು ಹೇಳ್ತೀನಿ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ. ಮೇಲೆ ಗಾರ್ನಿಷ್ ಮಾಡೋಕ್ಕೆ ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ, ಒಣಕೊಬ್ಬರಿ, ಗಸಗಸೆ. ಈ ಲೋಟಲ್ಲಿ ಮೆಜರ್ ಮಾಡಬೇಕು ಎಲ್ಲ ಐಟಮ್ಮು. 1.5 ಲೋಟ ನೀರು, 1 ಲೋಟ ಸಬ್ಬಕ್ಕಿ, 1 ಲೋಟ ಸಕ್ಕರೆ. ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸ್ಟವ್ ಹಚ್ಚಿ ಪ್ಯಾನ್ ಹೀಟಾಗೈತೆ. ಇವಾಗ ಈ ಸಬ್ಬಕ್ಕಿ ಎಲ್ಲ ರೋಸ್ಟ್ ಮಾಡ್ಕೋಬೇಕು. ತೋರಿಸ್ತೀನಿ ಯಾವ ಥರ ಆಗಬೇಕು ಅದು ಅಂತ. ಟ್ರಾನ್ಸ್ಪರೆಂಟ್ ಕಲರ್ ಐತಲ್ಲ, ಫ್ರೈ ಆದಮೇಲೆ ವೈಟ್ ಕಲರ್ ಬರುತ್ತೆ, ಅಲ್ಲೇ ತನಕ ಇದು ಮಾಡಬೇಕು. ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಬೇಕು. ಬಾಯಿ ಉಣ್ಣಾದಾಗ ಮತ್ತು ಮಕ್ಕಳಿಗೆ ಆಚೆ ಕಡೆ ಏನು ಸ್ವೀಟ್ಸ್ ಕೊಡಬಾರ್ದು. ಈ ಥರ ಮಕ್ಕಳಿಗೆ ಹೆಲ್ತಿಯಾಗಿ ಮನೆಯಲ್ಲೇ ಮಾಡಿಕೊಡ್ಬೇಕು. ಜಸ್ಟ್ ಒಂದು 3 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಐಟಮ್ ವೈಟ್ ಕಲರ್ ಆಗಿದೆ, ಟ್ರಾನ್ಸ್ಪರೆಂಟ್ ಇರೋದೆಲ್ಲ ವೈಟ್ ಕಲರ್ ಆಗಿದೆ ನೋಡಿ ಈ ಥರ. ಇವಾಗ ಇದನ್ನು ಸಪ್ರೇಟ್ ಪ್ಲೇಟ್ಗೆ ಡಿಶ್ ಇದೆ, ಸಪ್ರೇಟ್ ಪ್ಲೇಟಿಗೆ ಹಾಕೋಣ. ಬತ್ತಿ ತಗೊಂಡಿದ್ವಲ್ಲ, 1.5 ಗ್ಲಾಸು ನೀರು ಹಾಕೋಣ. ಈ ಥರ ನೀರು ಬಾಯಲ್ಲಿ ಹಾಕ್ತಿದೆ. ಇವಾಗ ಸಬ್ಬಕ್ಕಿ ಹಾಕಿ ಸಣ್ಣ ಫ್ಲೇಮಲ್ಲೇ ಮಿಕ್ಸ್ ಮಾಡ್ತಾ ಇರೋಣ. ಇದೆಲ್ಲ ಸ್ವಲ್ಪ ಹತ್ರ ಬರೋವರೆಗೂ ಬೆಂದು. ಈ ಥರ ಬೆಂದು ಎಲ್ಲ ಒಂದು ಹತ್ರಕ್ಕೆ ಗಟ್ಟಿಯಾಗಿ ಬರುತ್ತೆ, ಹಲ್ವಾ ಟೈಪು. ಆವಾಗ ಸಕ್ಕರೆ ಹಾಕೋಣ. ಈ ಟೈಮಲ್ಲಿ ಬೇಕಂದರೆ ಸ್ವಲ್ಪ ತುಪ್ಪ ಹಾಕ್ಬೋದು. ನಾನೇನು ತುಪ್ಪ ಬಳಸ್ತಿಲ್ಲ ನೋಡಿ ಫ್ರೆಂಡ್ಸ್. ಈ ಥರ ಕಡಿಮೆ ಉರಿಯಲ್ಲಿ ಈ ಥರ ಆಗಬೇಕು. ಈ ಥರ ಇದೆಲ್ಲ ಬೆಂದಿದೆ. ಇವಾಗ ಇಲ್ಲ ಅಂದರೆ ಅಲ್ಲಿಗೆಲ್ಲ ಕಚ್ಕೊಳುತ್ತೆ. ಈ ಥರ ಆದಮೇಲೆ 1 ಬೌಲ್ ಶುಗರ್ ಇಟ್ಕೊಂಡಿದ್ವಲ್ಲ, ಅದು ಶುಗರ್ ಹಾಕೋಣ. ಶುಗರ್ ಹಾಕಿ ಮಿಕ್ಸ್ ಮಾಡೋಣ. ಈ ಥರ ಎಲ್ಲ ಶುಗರ್ ಹಾಕ್ಬಿಟ್ಟು ಮತ್ತೆ ಕರಗಿ ಮತ್ತೆ ಡ್ರೈ ಆಗುತ್ತೆ, ಅಲ್ಲೇವರೆಗೂ ಫ್ರೈ ಮಾಡೋಣ. ಕೈ ಬಿಡಬಾರ್ದು, ತಳ ಹಚ್ಚುತ್ತೆ ಬೇಗ. ನೋಡಿ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು. ಈ ಥರ ಸಕ್ಕರೆ ಕರಗಿ ಗ್ಲಾಸಿನೆಸ್ ಆಗುತ್ತೆ. ಇನ್ನೊಂದು 2 ನಿಮಿಷ ಇದು ಮಾಡಿ ಒಂದು ಪ್ಲೇಟ್ಗೆ ತುಪ್ಪ ಹಚ್ಚಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಹಾಕೋಣ. ಇವಾಗ ಸಕ್ಕರೆ ಕರಗಿದೆ, ಏಲಕ್ಕಿ ಪುಡಿ ಹಾಕೋಣ. ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ಗೆ ಇದು ಹಾಕೋಣ. ಹಾಕ್ಬಿಟ್ಟು ಅದ್ರ ಮೇಲೆ ತುಪ್ಪ ಸ್ವಲ್ಪ ಹುರ್ಕೋಬೇಕು. ಗೋಡಂಬಿ, ದ್ರಾಕ್ಷಿ ಮೇಲೆ ಗಾರ್ನಿಷ್ ಮಾಡೋಕ್ಕೆ. ಗಸಗಸೆ, ಒಣಕೊಬ್ಬರಿ. ಇದಿಷ್ಟೇ ಸಾಕು ಅಂದರೆ ಸಾಕು. ನಮ್ಮ ಮನೇಲಿ ದ್ರಾಕ್ಷಿ ಗೋಡಂಬಿ ಇಷ್ಟಪಡ್ತಾರೆ ಇದ್ರ ಮೇಲೆ ತಿನ್ನೋಕ್ಕೆ, ಅದಕ್ಕೆ ನಾನು ಹಾಕ್ತಾಯಿದ್ದೀನಿ. ನಿಮಗೆ ಬೇಕಂದರೆ ಹಾಕ್ಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಈ ಥರ ದ್ರಾಕ್ಷಿ ಗೋಡಂಬಿ ಹಾಕಿ ಗಾರ್ನಿಷ್ ಮಾಡಿ ಒಂದು 10 ಮಿನಿಟ್ಸ್ ಬಿಟ್ಟು ಕಟ್ ಮಾಡಿದ್ರೆ ಇದು ಮೈಸೂರು ಪಾಕ್ ಥರ ಪೀಸ್ ಬರುತ್ತೆ. ಆಮೇಲೆ 10 ಮಿನಿಟ್ ಆಗಿದೆ ನೋಡಿ, ಈ ಥರ ಸರ್ವ್ ಮಾಡ್ಬೋದು. ಈ ಥರ ಬರುತ್ತೆ. ಇನ್ನೊಂದು ಸ್ವಲ್ಪ ಬಿಲ್ಲೆ ಟೈಪ್ ಬೇಕಂದರೆ ಇನ್ನೊಂದು 5 ಮಿನಿಟ್ಸ್ ಎಕ್ಸ್ಟ್ರಾ ಕುಕ್ ಮಾಡಿ. ಈ ಥರ ಬರುತ್ತೆ. ಟೇಸ್ಟ್ ಮಾಡಿ, ಕಾಮೆಂಟ್ಸ್ ಮಾಡಿ. ನಮ್ಮ ಚಾನಲ್ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ.